ಎಲ್ಲ ಅನ್ಯದತ್ರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಮಸಾಲ ದೋಸೆಗೆ ಸ್ವಾಗತ. ಇವತ್ತಿನ ವಿಚಾರ ಸತೀಶ್ ಜಾರಕಿಹೊಳಿ ಸಾಹೇಬರು ಬ್ರೇಕ್ಫಾಸ್ಟ್ ಏನು ಸರ್ ತುಂಬ ನಡೀತಾ ಇದೆ. ಬ್ರೇಕ್ಫಾಸ್ಟ್ಗಳು ದಿನ ಇರುತ್ತಪ್ಪ, ಅದ್ರದ್ದೆಲ್ಲ ತಲೆ ಕೆಡಿಸ್ಕೊಳ್ಕೊ ಹೋಗ್ಬಿಡಿ ನೀವು. ದಿನ ಅವ್ರವ್ರ ಮನೆಗೆ ಇವ್ರು ಹೋಗ್ತಾರೆ, ಇವ್ರು ಅವ್ರವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅದೆಲ್ಲ ಮಾಮೂಲಿ ರೆಗ್ಯುಲರ್ ನಡೀತಾ ಇದೆ. ಅದೇನು ಬ್ರೇಕ್ಫಾಸ್ಟ್ ಒಳಗಡೆ ಏನು ಸ್ಪೆಷಲ್ ವಿಚಾರ ಏನಿಲ್ಲ. ಎಲ್ಲರೂ ಟಿಫನ್ ಮಾಡ್ತಾರಲ್ಲ, ಹಂಗೆ ಟಿಫನ್ ಮಾಡೋಕ್ಕೆ ಹೋಗ್ತೀವಿ ನಾವು ಅಷ್ಟೇ. ಅದು ಬಿಟ್ಟು ಇನ್ನು ಬೇರೆ ವಿಚಾರಗಳು ಏನೂ ಮಾತಾಡೋಲ್ಲ. ಇನ್ನು KG ಜಾರ್ಜ್ ಅವ್ರು ಹೇಳಿರೋವಂಥದ್ದು ಯಾವುದು ಏನೂ ಇಲ್ಲಪ್ಪ, ಯಾವ ಮೀಟಿಂಗ್ಗಳಿಗೆ ಏನೂ ಇಲ್ಲ, ಯಾವ ಬದಲಾವಣೆ ಇಲ್ಲ, ಏನೂ ಇಲ್ಲ, ರೆಗ್ಯುಲರಾಗಿ ಏನು ನಡಿಬೇಕೋ ಅದೇ ನಡೀತಾ ಇದೆ, ಯಾವುದು ಏನೂ ಇಲ್ಲ ಅಂತೇಳಿ ಅವರು ಬೆಳಗಾವಿಯಲ್ಲಿ ಹೇಳಿರೋವಂಥದ್ದು. ಓಕೆನಾ? ಜಾರ್ಜ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಏನೂ ಇಲ್ಲ ಅಂತ. ಬಟ್ ಏನೂ ಇಲ್ಲ ಅಂತಾರೆ. ಇನ್ನು ಕಿರಿಕ್ ಏನಕ್ಕೆ ಎಬ್ಬುತ್ತಾ ಇದೆ ಹಂಗಾರೆ? ಕಾಂಗ್ರೆಸ್ಸಲ್ಲಿ ಕಿರಿಕೆ ಯಾಕೆ ಎಬ್ಬಿಸ್ತಾ ಇದ್ದಾರಾ? ಯಾರು ಕಿರಿಕೆ ಎಬ್ಬಿಸ್ತಾ ಇದ್ದಾರೆ? ಜಮೀರ್ ಅಹ್ಮದ್ ಸಾಹೇಬರು ಹೇಳ್ತಾರೆ 2028ಕ್ಕೆ ಏನಿದ್ರು ಅಲ್ಲ, ಅವರು ಸರ್ಕಾರ ಬಂದರೆ DK ಸಾಹೇಬರು ಆಗ್ತಾರೆ CM. ಓಕೆ, ಸರ್ಕಾರ ಬಂದಿಲ್ಲಪ್ಪ ಅಂದರೆ ಮತ್ತವ್ರು ಕಾಯಬೇಕೇನೋ ಹಂಗಾರೆ ಒಂದು 5-6 ವರ್ಷ ಅಲ್ವಾ? ಏನಂತ ಗೊತ್ತಾಗ್ತಲ್ಲಪ್ಪ. ಒಟ್ಟು ಆಗ್ರಿಮೆಂಟ್ ಪ್ರಕಾರ 2 ವರ್ಷ ನೀವು, 2 ವರ್ಷ ನಾವು ಅಂತ ಹೇಳಿದ್ರಿ. ಆರ್ ಸಾಹೇಬರು ಹೇಳಿದ್ರು ಬಿಟ್ಕೊಡ್ಬೇಕಾಗಿತ್ತು ನೀವು ಹಂಗಾರೆ. ನಿಮ್ಮ ಸರ್ಕಾರದಲ್ಲಿ ಅಗ್ರಿಮೆಂಟ್ ಆಗಿತ್ತಲ್ಲ ಸಿದ್ದರಾಮಯ್ಯ ಸಾಹೇಬರು, ಇವ್ರಿಗೆ ಬಿಟ್ಕೊಡೋದಿಲ್ಲ, ನಾನೇ CM ಅಂತ ಇವರು ಸಿದ್ದರಾಮಯ್ಯ ಸಾಹೇಬರು ಕೂತ್ಕೊಂಡ್ಬಿಟ್ಟವ್ರೆ. ಮಾತುಕತೆ ಆಗಿತ್ತಲ್ವ 2 ವರ್ಷ ಅಂತ, ಮತ್ತೆ ಬಿಟ್ಕೊಡಿ ಅಂತ ಅವರು. ಇನ್ನು ಇವರು ನೋಡಿದ್ರೆ ಇಲ್ಲಿ ಬರೀ ಟಿಫನ್ನು ಬ್ರೇಕ್ಫಾಸ್ಟ್ಗಳು ಅಂತ ಓಡಾಡ್ತಾರೆ ಕಾಂಗ್ರೆಸ್ಸಲ್ಲಿ. ಓಕೆ, ಇನ್ನು ಆರ್ ಸಾಹೇಬರು ಈ ಡಿನ್ನರ್ಗಳೆಲ್ಲ ನಿಲ್ಲಿಸ್ಬಿಡ್ರತ್ತ. ಯಾಕೆ ಬೇಕು ನಿಮಗೆ? ಅಲ್ಲ, ಏನೋ ಗೊಂದಲ ಇದೆ ಒಟ್ಟು ಕಾಂಗ್ರೆಸ್ಸಲ್ಲಿ, ನನಗೆ ಗೊತ್ತಾಗ್ತಾ ಇದೆ. ಏನೋ ಗೊಂದಲ ಇದೆ ಕಾಂಗ್ರೆಸ್ಸಲ್ಲಿ, ನಮ್ಗೆ ಗೊತ್ತಾಗ್ತದೆ. ಬರೀ ಡಿನ್ನರು ಬ್ರೇಕ್ಫಾಸ್ಟ್ ಅಂತ ಓಡಾಡ್ತಿರಲ್ಲ, ಯಾಕೆ ಓಡಾಡ್ತೀರಾ? ಬಿಟ್ಬಿಡಿ, ಅವೆಲ್ಲ ನಿಲ್ಲಿಸ್ಬಿಡಿ, ನಿಲ್ಲಿಸಿ ನೋಡೋಣ. ಹಂಗಾರೆ ಗೊಂದಲ ಏನೂ ಇಲ್ಲ ಅಂದರೆ ನಿಲ್ಲಿಸ್ಬಿಡಿ. ಹಂಗಾರೆ ಬ್ರೇಕ್ಫಾಸ್ಟ್ಗಳೆಲ್ಲ ನಿಲ್ಲಿಸ್ಬಿಡಿ. ಪರಮೇಶ್ವರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಅವ್ರು ಪೊಲೀಸ್ನವ್ರಿಗೆಲ್ಲ ಹೇಳ್ಬಿಟ್ಟು ಎಲ್ಲ ಕಡೆ ಲಾಕ್ ಮಾಡಿಸ್ಬಿಡ್ಲಿ, ಟಿಫನ್ ರೂಮ್ಗಳೆಲ್ಲ ಲಾಕ್ ಮಾಡಿಸ್ಬಿಡ್ಬೇಕಂತೆ ಆರ್ ಸಾಹೇಬ್ರು ಹೇಳಿರೋಂಥದ್ದು. ಬ್ರೇಕ್ಫಾಸ್ಟ್ಗೆ ಯಾರು ಓಡಾಡ್ಬೇಡ್ರಿ ಅಂದರೆ ಮನೆಗಳಿಗೆ ಬೀಗ ಹಾಕಬೇಕಾಗ್ತೈತೆ ಈಗ. ಹಂಗಾರೆ ಹೋಟ್ಲುಗಳಿಗಲ್ಲ, ಮನೆಗಳಿಗೆ. ಯಾಕಂದ್ರೆ ಮನೆಗಳಿಗಲ್ವ ಇವರೆಲ್ಲ ಹೋಗೋದು ಟಿಫನ್ಗಳಿಗೆ, ಡಿನ್ನರು ಬ್ರೇಕ್ಫಾಸ್ಟು ಲಂಚು ಅಂತೇಳಿ ಹೋಗೋದು ಮನೆಗಳಿಗೆ. ಹಿಂಗೆ ಮನೆಗಳಿಗೆ ಬೀಗ ಹಾಕ್ಸ್ಬಿಡ್ಬೇಕು. ಏನೋ ಗೊಂದಲ ಆಯ್ತು ಒಟ್ಟು ನಿಮ್ಮಲ್ಲಿ, ಅದು ಹೊರಗಡೆ ಬರ್ತಾ ಇಲ್ಲ ಅಂತ ಆರ್ ಸಾಹೇಬರು ಹೇಳ್ತಾ ಇರೋಂಥದ್ದು. ಅಲ್ಲೇ ಸದಸ್ಯರೇ, ನಾವು ಏನಕ್ಕೆ ಬರ್ಬೇಕಂಗಾರೆ? ನಾವು ಚರ್ಚೆನೇ ಇಲ್ಲ ಅಂದಮೇಲೆ ಸದನದಲ್ಲಿ ಯಾಕೆ ಬರಬೇಕು ಹೇಳಿ ಸದಸ್ಯರೇ? ಚರ್ಚೆನೇ ಇಲ್ಲಿ ಮಾಡೋಕ್ಕೆ ನಾವು ಬಿಡ್ತಾ ಇಲ್ಲ ನೀವು ಅಂದರೆ, ನೀವು ಮಾತಾಡೋಕ್ಕೆ ಬಿಡೋದಿಲ್ಲ. ನಮ್ಗೆ ಯಾರಿಗೊಂದ್ರೆ 15 ನಿಮಿಷ 7 ನಿಮಿಷ ಅಂತೀರ, ಮತ್ತು ಮಾತಾಡೋಕ್ಕೆ ನೀವು ಬಿಡೋದಿಲ್ಲ ಅಂದರೆ ಮತ್ತೆ ಚರ್ಚೆ ವಿಚಾರ ಯಾಕೆ ಬೇಕು? ನಾವೆಲ್ಲ ಇಲ್ಲಿ ಯಾಕೆ ಬರ್ಬೇಕಂಗಾರೆ? ಬರೋದೇ ಬೇಡ ಬಿಡಿ ಅಂತ ಹೇಳಿದ್ರು ಕಣಪ್ಪ ಆರ್ ಸಾಹೇಬರು. ಸಿದ್ದರಾಮಯ್ಯ ಸಾಹೇಬರು ಫೆಬ್ರವರಿ ಮಾರ್ಚ್ದು ಗೃಹಲಕ್ಷ್ಮಿದೆಲ್ಲ ಬಂದಿದೆ ಅಂತ ಹೇಳಿದ್ರು, ಅದ್ರ ಬಂದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ವಾ? ಇಲ್ಲ, ಅವ್ರು ಬಂದಿರಲಿಲ್ಲಪ್ಪ, ಸದನದಲ್ಲಿ ಇಲ್ಲ. ಅವರು ಕೊಟ್ಟಿಲ್ಲ ಅಂದರೆ ಕೂಡಲೇ ಹೇಳ್ಬಿಟ್ಟು ನಾನು ಕೊಡಿಸ್ಬಿಡ್ತೀನಿ. ಫೆಬ್ರವರಿ ಮಾರ್ಚದು ಬಂದಿಲ್ಲ ಅಂದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಬಂದಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಲ್ಲ, ನಾನು ಅವ್ರಿಗೆ ರಿಲೀಸ್ ಮಾಡಿದ್ದೀವಿ ನಾವು ಅಮೌಂಟು. ಕೊಟ್ಟಿಲ್ವಾ ಅವರು? ನಾನು ಹೇಳ್ತೀನಿ, ಕೂಡಲೇ ನಾನು ರಿಲೀಸ್ ಮಾಡೋಕ್ಕೆ ಹೇಳ್ತೀನಿ, ನೋಡೋಣ ಅದು ಏನಾಗಿದೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಸುನೀಲ್ ಕುಮಾರ್ ಅವರು ಎದ್ದುಬಿಟ್ಟು ಹೇಳಿದ್ರು, ನೀವು ಕೊಡಿಸ್ತೀನಿ ಕೊಡಲ್ಲ, ನಿಮ್ಮ ಸರ್ಕಾರದಿಂದ ಬಂದಿದೆ ಆದೇಶ, ಗೃಹಲಕ್ಷ್ಮಿಗೆ ಕೊಡಬೇಕು ಅಂತಿದೆ, ಕೊಡ್ತಾ ಇಲ್ಲ ನೀವು ಸರಿಯಾಗಿ, ಕೊಡಬೇಕು. ನೀವು ಏನು ಹೇಳಿದ್ದೀರಾ ಗ್ಯಾರಂಟಿಗಳು, ಅದರೊಳಗಡೆ ನೀವು ಏನು ಗ್ಯಾರಂಟಿಗಳಿದೆಯೋ ಆ ಗ್ಯಾರಂಟಿಯಲ್ಲಿ ಎಲ್ಲ ಕೊಡಲೇಬೇಕು. ಯಾಕಂದರೆ ನೀವು ಹೇಳಿನೇ ತಾನೇ ಸರ್ಕಾರ ಬಂದಿರೋದು, ಅದು ಹೇಳಿದಕ್ಕೆ ಸರ್ಕಾರ ಬಂದಿರೋದು. ನೀವು ಕೊಡ್ತೀನಿ ಅಲ್ಲ, ಕೊಡಬೇಕು. ಯಾಕಂದರೆ ಸರ್ಕಾರ ಹೇಳಿದ್ದೆ ಅದು, ಕೊಡ್ತೀನಂತ ಹೇಳ್ಬಿಟ್ಟು ಬಂದು ನೀವು ಸರ್ಕಾರ ಗೆದ್ದಿದ್ದು. 5 ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟು ನೀವು ಇದು ಮಾಡಿದ್ದೀರಾ. ಗೃಹಲಕ್ಷ್ಮಿ ಇದ್ರದ್ದು ಕೊಟ್ಟಿಲ್ಲ. ಹೆಬ್ಬಾಳ್ಕರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿದ್ರೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಇವರು? ದುಡ್ಡು ರಿಲೀಸ್ ಆಗಿದೆ ಅಂತ. ಹಂಗಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಕೇಳೋಣ ಅಂದರೆ ಅವರಿಲ್ಲ, ಸದನದಲ್ಲೇ ಇಲ್ಲ ಅನ್ನೋ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಾ. ಸದಸ್ಯರ ದಿಕ್ಕುಗಳನ್ನು ನೀವು ತಪ್ಪಿಸ್ತಾ ಇದ್ದೀರಾ ಅಂತ ಸುನೀಲ್ ಕುಮಾರ್ ಅವರು ಹೇಳಿದ್ರು. ಕೊಟ್ಟಿದ್ದೀನಿ, ಇದೆಲ್ಲ ಬೇಡ, ಕೊಡಬೇಕು. ರೂಲ್ಸ್ ಪ್ರಕಾರ ನೀವು ಕೊಡಲೇಬೇಕು. ನಿಮ್ಮ ಸರ್ಕಾರ ಅದನ್ನು ಹೇಳಿದೆ, 5 ಗ್ಯಾರಂಟಿ ಅದರೊಳಗೆ ಕೊಡಲೇಬೇಕು. ಗೃಹಲಕ್ಷ್ಮಿಗಳಿಗೆ ಯಾರೂ ಸರಿಯಾಗಿ ಹೋಗ್ತಾ ಇಲ್ಲ ಹಣ. ಇನ್ನು ಕ್ರಿಕೆಟ್ ವೆಂಕಟೇಶ್ ಪ್ರಸಾದ್ ಸರ್ ಅವರು ಬಂದಿದ್ರು ಬೆಂಗಳೂರಿಗೆ. ಸೊ ಇದೇನೋ ಪರ್ಮಿಷನ್ಗಳು ಬೇಕು ಕ್ರಿಕೆಟ್ ಆಡೋಕ್ಕೆ ಅಂತ. ಸೊ DK ಸಾಹೇಬ್ರು ಹೇಳ್ತಾ ಇರೋದು, ನಾವು ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಬಿಟ್ಟಿದ್ದೀವಿ ಅದು ಆಲ್ರೆಡಿ ಅಧಿಕಾರ. ಸೊ ಏನು ಬೇಕು ಅವ್ರಿಗೆ, ಏನು ಸೌಲಭ್ಯಗಳು ಬೇಕು ಕ್ರಿಕೆಟ್ಗಾರರಿಗೆ, ಅವ್ರಿಗೆಲ್ಲ ನಾವು ಮಾಡಿಕೊಡ್ತೀವಿ, ಪೊಲೀಸ್ನವ್ರ ಹತ್ರ ಎಲ್ಲ ಮಾತಾಡ್ತೀವಿ ಈಗ ನೆಕ್ಸ್ಟು ಅಂಥೇಳಿ ವೆಂಕಟೇಶ್ ಪ್ರಸಾದ್ ಅವ್ರಿಗೆ ನಾವು ಕರೆದುಬಿಟ್ಟು ಮಾತಾಡ್ತೀವಿ, ಕ್ರಿಕೆಟ್ ತಂಡಕ್ಕೆ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕ್ರಿಕೆಟ್ಗೆ ಪರ್ಮಿಷನ್ಗಳು ಬೇಕಲ್ಲ, ಎಲ್ಲ ಆಡಬೇಕು ಏನು ಎತ್ತ ಅಂತ. ಸೊ ಹೀಗಾಗಿ DK ಸಾಹೇಬರು ಹೋಮ್ ಮಿನಿಸ್ಟರ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟವ್ರಂತೆ. ಇನ್ನು ಸಿದ್ದರಾಮಯ್ಯ ಸಾಹೇಬರು ಬರೀ ಹೆಲಿಕಾಪ್ಟ್ರಲ್ಲೇ ಓಡಾಡ್ತಾರಂತೆ ಕಣಪ್ಪ. ಆರ್ ಸಾಹೇಬ್ರು ಹೇಳಿರೋದು, ಮೈಸೂರಿಗೆ ಮಾತ್ರ CM ಅವರು, ಕರ್ನಾಟಕಕ್ಕಲ್ಲ. ಯಾಕಂದ್ರೆ ಬರೀ ಬೆಂಗಳೂರಿಂದ ಮೈಸೂರಿಗೆ ಬರೀ ಹೆಲಿಕಾಪ್ಟ್ರಲ್ಲೇ ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು. 47 ಕೋಟಿ ರೂಪಾಯಿ ಖರ್ಚು ಬರ್ತಾ ಇದೆ ಅಂತೆ. 47 ಕೋಟಿ ಖರ್ಚು ಬರ್ತಾ ಇದೆ ಅಂತೆ. ಅವರು ಕರ್ನಾಟಕನ ಮರೆತು ಬಿಟ್ಟಿದ್ದಾರೆ CM ಅನ್ನೋದು. ಅವರು ಮೈಸೂರಿಗೆ ಒಂದೇ CM ಅನ್ಕೊಂಡ್ಬಿಟ್ಟಾರೆ, ಬರೀ ಹೆಲಿಕಾಪ್ಟ್ರಲ್ಲಿ ಓಡ್ತಾ ಇದ್ದಾರೆ. ಯಾಕಂದ್ರೆ ರೋಡ್ ಮೇಲೆ ಹೋಗೋಕ್ಕಾಗಲ್ಲ, ರೋಡ್ಗಳು ಕಿತ್ತೋಗ್ಬಿಟ್ಟಾವಲ್ಲ, ಆಕ್ಸಿಡೆಂಟ್ ಅವೆಲ್ಲ ಆಗ್ತವೆ. ರೋಡ್ಗಳೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗ್ಬಿಟ್ಟಿರ್ತಾವಲ್ಲ, ಆಗ್ತಾವಲ್ಲ. ಅದಕ್ಕೆ ಅವರು ರೋಡ್ ಸರಿ ಇಲ್ವಲ್ಲ, ಅದಕ್ಕೆ ಅಂದರೆ ಜನಗಳು ಹೆಂಗಾರ ಸಾಯ್ಲಿ,
ನಾವು ಆರಾಮಾಗಿ ಹೆಲಿಕಾಪ್ಟರ್ಲ್ಲಿ ಓಡಾಡೋಣ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಅಂತ. ಇದು ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು. ಬೆಂಗಳೂರಲ್ಲಿ ನೋಡಿದ್ರಲ್ಲ ಹೆಂಗಿದೆ ಅಂತ. ಇನ್ನು ಉತ್ತರ ಕರ್ನಾಟಕ ಅಂತೂ ಫುಲ್ ಕಿತ್ತೋಗ್ಬಿಟ್ಟಿದ್ದಾರೆ ರೋಡ್ಗಳು. ಎಷ್ಟು ಜನ ಸಾಯ್ತಾರೆ ಆಕ್ಸಿಡೆಂಟ್ ಒಳಗಡೆ. ಏನು ಎತ್ತ ಈ ಸರ್ಕಾರಕ್ಕೆ ಏನೂ ಇಲ್ಲ. ಈ ಸರ್ಕಾರಕ್ಕೆ ಕರುಣೆ ಅನ್ನೋದೇ ಇಲ್ಲ. ರೋಡ್ಗಳು ಸರಿ ಇಲ್ಲ. ತ್ಯಾಪೆ ಬೆಂಗಳೂರು ಮಾಡಾಕ್ಬಿಟ್ಟಾರೆ. ಫುಲ್ ತ್ಯಾಪೆಗಳು ಮುಚ್ಚಿಬಿಟ್ಟು ಇನ್ನೂ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬೇಕು, ಹಂಗಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಕಾರ್ಗಿರಲ್ಲಿ ಎಲ್ಲೂ ಓಡಾಡಲ್ಲ. ಕೈ ಕಾಲು ನೋವು ಬೆನ್ನು ನೋವು ಅಂತಾರಂತೆ. ಬೇರೆಯವ್ರೆಲ್ಲ ಓಡಾಡ್ತಾರಲ್ಲ, ಅವಾಗೇನಾಗಲ್ವ ಅವ್ರಿಗೆ? ಪಾಪ ವಯಸ್ಸಾದವ್ರೆಲ್ಲ ಓಡಾಡ್ತಾರೆ. ಬೇರೆಯವರು ಎಲ್ಲರೂ ಹೆಲಿಕಾಪ್ಟರ್ ಓಡಾಡೋಕ್ಕಾಗತ್ತಾ ಸಿದ್ದರಾಮಯ್ಯ ಅವ್ರ ಥರ? ಇಲ್ಲ. ನೋಡಿ, ಸಿದ್ದರಾಮಯ್ಯ ಅವರು ಬೆಲೆ, ಹೆಲಿಕಾಪ್ಟರ್ ಬೆಲೆ 47 ಕೋಟಿ ರೂಪಾಯಿ ಬರುತ್ತಂತೆ ಖರ್ಚು. ಇವರು ಅದರಲ್ಲಿ ಓಡಾಡ್ತಾರಂತೆ. ಸೊ ಮೈಸೂರಿಗಷ್ಟೇ CM. ಇದು ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು. ಎಲ್ರಿಗೂ ಏನಪ್ಪ ಅಂದರೆ, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮಸ್ಕಾರ ಹೇಳ್ಬೇಕು ನಮಗಲ್ಲಪ್ಪ DK ಸಾಹೇಬ್ರಿಗೆ. ಯಾಕೆ ಅಂದರೆ, ಮಂಗಳೂರಿಗೆ ಹೋದಾಗ ಸಿದ್ದರಾಮಯ್ಯ ಸಾಹೇಬರು ಹೋಗಿದ್ದರು, DK ಸಾಹೇಬರು ಹೋಗಿದ್ರು. ಆವಾಗ ಅಲ್ಲಿ ಘೋಷಣೆಗೆ ಹೋಗಿದ್ರು ಮಂಗಳೂರಲ್ಲಿ. ಏನಂತ? ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಜೈ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಜೈ ಅಂತ. ಇದು ಸಿದ್ದರಾಮಯ್ಯ ಸಾಹೇಬರು ಕೇಳಿಸ್ಕೊಂಬಿಟ್ರು ಮಂಗಳೂರಲ್ಲಿ ಹೋದಾಗ. ಅದಕ್ಕೆ ಅವರಲ್ಲಿ ಏನು ಹೇಳಿದ್ರು, ಅಲ್ಲೇ ಸ್ಪಾಟ್ ಒಳಗಡೆ ಮಾಧ್ಯಮದ ಎದುರುಗಡೆ 5 ವರ್ಷ ನಾನೇ CM, ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳೇ ಬಿಟ್ಟರು. ಅದು DK ಸಾಹೇಬ್ರಿಗೆ ಗೊತ್ತಾಗ್ಬಿಡ್ತು. ಇನ್ನು ಅದು ವಿಚಾರ ಬಿಡಿ, ಅದು ಬಿಟ್ಟರೆ ಇನ್ನು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾರು? DK ಸಾಹೇಬ್ರು ಫಸ್ಟ್ ಹೋಗ್ಬಿಟ್ಟವ್ರೆ. ಆ್ಯಕ್ಚುಲಿ ಇವ್ರು ಹೋಗ್ಬೇಕಾಗಿತ್ತು, ಸಿದ್ದರಾಮಯ್ಯ ಸಾಹೇಬರು. ಇವ್ರು ಹೋಗೋಕ್ಕಿಂತ ಮುಂಚೆ ಇವರು DK ಸಾಹೇಬರು ಹೋಗ್ಬಿಟ್ಟವ್ರು. ಏನಕ್ಕೆ? ಹೈಕಮಾಂಡನ್ನು ಭೇಟಿ ಆಗೋಕ್ಕೆ. ಈ ಕುರ್ಚಿ ಕಿತ್ಲಾಟ ನಿಂತಿಲ್ಲ. ಯಾವ ಶಾಂತಿನೂ ಆಗಿಲ್ಲ. ಕ್ರಾಂತಿ ಅಂತೂ ನಡೀತಾ ಇದೆ ಒಳಗಡೆ. ಎಸ್, DK ಸಾಹೇಬ್ರಿಗೆ ಹಠ ಇದೆ, ಬೇಕೇ ಬೇಕು ಕುರ್ಚಿ. ಯಾಕಂದರೆ 2028 ಗೆಲ್ಲುತ್ತೋ ಗೆಲ್ಲಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ಸು ಗೆದ್ರೆ ತಾನೇ ಇವರು CM ಆಗಕ್ಕೆ ಸಾಧ್ಯ. ಅವಕಾಶ ಯಾಕೆ ಬಿಡಬೇಕು? 2 ವರ್ಷ ಐತೆ, ಬಳಸ್ಕೊಂಬಿಡೋಣ ಅಂತ DK ಸಾಹೇಬರು. ಇನ್ನು ಸಿದ್ದರಾಮಯ್ಯ ಸಾಹೇಬರು, ನಾವು ಮುಂದಿನ ಸರ್ಕಾರ ಆಗಲಿ, ಇನ್ನು ಲಾಸ್ಟ್ ಇದೆ, ಕೊನೆಯ ಅವಧಿ DK ಇವ್ರದ್ದು CM ಸಾಹೇಬ್ರದ್ದು. ಯಾಕಂದ್ರೆ ಅವ್ರಿಗೂ ವಯಸ್ಸಾಗ್ತಾ ಬಂತು. ಇನ್ನು ಮತ್ತೆ ನೆಕ್ಸ್ಟ್ ನಿಂತ್ಕೊತಾರೋ ಓಡಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹೀಗಾಗಿ ಆಲ್ರೆಡಿ 75 ವರ್ಷ ಯಾರಿಗೆ? ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಂಗೆ ತಿಳಿದಂಗೆ ಅಲ್ವಾ? ಇನ್ನು DK ಸಾಹೇಬ್ರು ಬಿಡ್ತಾರಾ? ಅವ್ರಿಗೆ ಹಠ ಇದೆ. 2 ವರ್ಷ ಅಂತ ಮಾತಾಡಿದ್ರಿ, ಮಾಡಿಕೊಡ್ರಿ ಅಷ್ಟೇ. ಇವಾಗ ನನಗೆ ಮಾಡಿರಿ CM ಅಷ್ಟೇ. ಅದ್ರ ಹೈಕಮಾಂಡ್ ಹೋಗ್ತಾ ಇಲ್ಲ. ಅದಕ್ಕೆ ಈಗ ಏನು ಮಾಡೋರು, ಫಸ್ಟು DK ಸಾಹೇಬ್ರು ಹೋಗ್ಬಿಟ್ರು ದೆಹಲಿಗೆ. ಈಗ ಸಿದ್ದರಾಮಯ್ಯ ಸಾಹೇಬ್ರು ರೆಡಿ ಆಗ್ತಾವ್ರು ದೆಹಲಿಗೆ ಹೋಗೋಕ್ಕೆ. ಈಗ ಅಲ್ಲಿ ಮಾತುಕತೆ ಇದೆ, ಚರ್ಚೆಗಳು. ಒಳಗೆ ಕ್ರಾಂತಿ ಅಲ್ಲಿ ಶುರುವಾಗಿದೆ ಈಗ ದೆಹಲಿಯಲ್ಲಿ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಶಾಂತಿ ಅಲ್ಲ, ಅಲ್ಲಿ ಕ್ರಾಂತಿ. ಇಲ್ಲಿ ಶಾಂತಿ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಶಾಂತಿ, ಅಲ್ಲಿ ಫುಲ್ ಕ್ರಾಂತಿ ದೆಹಲಿಯಲ್ಲಿ. ಎಲ್ಲ MLAಗಳು ಅವರೆಲ್ಲ ಓಡಾಡೋಕ್ಕೆ ಶುರು ಆಗ್ಬಿಟ್ಟಾರೆ ಈಗ. ಮತ್ತು ಇವತ್ತು ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾರು? DK ಸಾಹೇಬರು. ಏನಾಗುತ್ತೆ ಅನ್ನೋ ಕಾದು ನೋಡಬೇಕು ಕಣಪ್ಪ. ನಮಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕುರ್ಚಿ ಕಿತ್ಲಾಟೆ ಅಂತೂ ಬಿಟ್ಟಿಲ್ಲ. ಆದರೆ DK ಸಾಹೇಬರು ಆಗೇ ಆಗ್ತಾರೆ ಅನ್ನೋ CM ಪಕ್ಕ ಕನ್ಫರ್ಮ್ ಅಷ್ಟೇ. 2 ವರ್ಷ ಅವರಾಗೇ ಆಗ್ತಾರೆ CM. ಆಮೇಲೆ ಇದು ಏನು ಕಾಂಗ್ರೆಸ್ಸಲ್ಲಿ ಒಂದು ಹೊಸ ತಂತ್ರ ಶುರು ಆಗ್ಬಿಟ್ಟಿದೆ. ಡಿನ್ನರ್ಗೆ ಒಬ್ರು ಕರೀತಾರೆ, ಬ್ರೇಕ್ಫಾಸ್ಟ್ಗೆ ಒಬ್ರು ಕರೀತಾರೆ, ಲಂಚ್ಗೊಬ್ರು ಕರೀತಾರೆ. ಒಟ್ಟು ಮಾತುಕತೆಗಳೆಲ್ಲ ಮನೆಯೊಳಗೆ ನಡೀತಾ ಇದೆ. ಯಾರ್ಯಾರು ಬೇಕೋ ಅವ್ರವ್ರು ಕರೆದು ಅವ್ರವ್ರ ತಂಡಗಳನ್ನ ಒಂದು ರೆಡಿ ಮಾಡ್ಕೊಂಡು ಗ್ರೂಪ್ಗಳನ್ನ ಅವ್ರವರೇ ಮಾತಾಡ್ತಾವ್ರೆ. ಡಿನ್ನರ್ಗೆ ಯಾರು ಕರೀತಾರೋ ಆ ಗ್ರೂಪಲ್ಲಿ ಒಂದು ಮಾತು, ಲಂಚ್ ಕರೆದವ್ರು ಒಂದು ಮಾತು. ಒಟ್ಟಲ್ಲಿ ಗುಂಪುಗಾರಿಕೆಗಳು ನಡೆದು ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಒಟ್ಟು DK ಸಾಹೇಬರು ಆಟ ಅಂತೂ ಬಿಡ್ತಾ ಇಲ್ಲ ಅಷ್ಟೇ. ಒಟ್ಟು DK ಅವರು ಆಗಬೇಕು ನಾನು CM ಅಂತ ಕೂತ್ಕೊಂಡ್ಬಿಟ್ಟವ್ರೆ. ಕರೆಕ್ಟ್ ಅಲ್ವಾ? ಎಸ್. ಇನ್ನು ಹೆಲಿಕಾಪ್ಟರ್ ವಿಚಾರ ಕೇಳಬೇಕಾ? ಇನ್ನು ಸಿದ್ದರಾಮಯ್ಯ ಸಾಹೇಬರು ಹೆಲಿಕಾಪ್ಟರ್ ಓಡಾಡ್ತಾ ಇರ್ತಾರಂತೆ ಮೈಸೂರಿಂದ ಬೆಂಗಳೂರು. 49 ಕೋಟಿ ಅಂತಪ್ಪ. 47 ಕೋಟಿನೋ 49 ಕೋಟಿನೋ ಖರ್ಚು ಬರುತ್ತಂಥದ್ದು. ಅಷ್ಟು ಓಡಾಡ್ತಾರಂತೆ. ಮೈಸೂರೇ ಅವರು CM ಮೈಸೂರಿಗೆ ಆಗ್ಬಿಟ್ಟವ್ರಂತೆ. ಇನ್ನು ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು. ಅವರು CM ಕರ್ನಾಟಕಕ್ಕಲ್ಲ, ಮೈಸೂರಿಗೆ. ಬರೀ ಮೈಸೂರಿಗೆ ಓಡಾಡ್ತಾರೆ ಹೆಲಿಕಾಪ್ಟ್ರಲ್ಲಿ, ಗಾಡಿಯಲ್ಲಿ, ಕಾರಲ್ಲಿ, ಬೈಕ್ ಇದರಲ್ಲಿ ಓಡಾಡಲ್ಲ ಅವರು. ಕಾರಲ್ಲಿ ಓಡಾಡಲ್ಲ, ನೆಲದ ಮೇಲೆ, ರೋಡ್ ಮೇಲೆ. ಯಾಕಂದರೆ ಕಿತ್ತೋಗಿದ್ದಾವೆ ರೋಡ್ಗಳು, ಗೊತ್ತಿದೆ ಅವ್ರಿಗೆ. ಅದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಅವ್ರು ಹೆಲಿಕಾಪ್ಟ್ರಲ್ಲಿ ಹೋಗ್ಬಿಡ್ತಾರೆ ಅರ್ಧ ಗಂಟೆಯಲ್ಲಿ. ಇನ್ನು ಇಷ್ಟಿತ್ತಪ್ಪ ವಿಚಾರ. ಇನ್ನು ವಿಚಾರಗಳಿಗೇನಪ್ಪ, ಸುದ್ದಿಗಳಿಗೇನು ಕಡಿಮೆ ಸಿಗ್ತಾನೆ ಇರ್ತವೆ. ಇವತ್ತಿನ ಕಾರ್ಯಕ್ರಮ ಯಾರ್ಯಾರು ನೋಡಿದ್ರೆ ಪೊಲಿಟಿಕ್ಸ್ ಮಸಾಲ ದೋಸೆ ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು. ಆಮೇಲೆ ನಾನು ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ಹೇಳೋದು ನಾನು. ಬರಲೇನ್ರಪ್ಪ ಶೇಂಬುಲಿಂಗೆ ಬರ್ತೀನಿ ಕಣ್ರಪ್ಪ. ಧೀರೇಂದ್ರ ಗೋಪಾಲ್ ಅಟ್ಯಾಕ್ ಆದರು. ಎತ್ಲ ಗಾಡಿನ ವಿಧಾನಸೌಧಕ್ಕೆ ಹೋಗೋಣ. ಇದು ನನ್ನ ಧ್ವನಿಯಪ್ಪ. ಬರ್ತೀನಿ ಅನ್ನದಾತ್ರೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರ್ತೀನಿ. ಧನ್ಯವಾದಗಳು. ನಿಮ್ಮೆಲ್ಲರ ಓಟು ನನಗೆ. CM ಆಗ್ತಾರಪ್ಪ ಸಿದ್ದರಾಮಯ್ಯ ಸಾಹೇಬರು. ಆಗಲ್ಲ. ಈ ಸತಿ DK ಆಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.